ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅಂಬ್ರೆಲಾ ಡ್ರೆಸ್ ಕಟಿಂಗ್ ಹಾಗೂ ಸ್ಟಿಚಿಂಗನ್ನು ನೋಡೋಣ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನೆಕ್ ಪಾರ್ಟಿಗೆ ಹಾಗೆ ವೇಸ್ಟ್ ಪಾರ್ಟಿಗೆ ಬಾರ್ಡರ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಹೇಗೆ ಕಟ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಅಂಬ್ರೆಲಾ ಡ್ರೆಸ್ ಹೊಲಿಯೋದಕ್ಕೆ ನಾನು 2 ಥರ ಲೈನಿಂಗ್ ತೊಗೊಂಡಿದ್ದೀನಿ. ಒಂದು ಕಾಟನ್ನು 1/2 ಮೀಟರ್ ತೊಗೊಂಡಿದ್ದೀನಿ, ಹಾಗೆ ಪಾಲಿಸ್ಟರು 3 ಮೀಟರ್ ತೊಗೊಂಡಿದ್ದೀನಿ. ಟಾಪ್ನ ಮೇಲ್ಭಾಗಕ್ಕೆ ನಾನು ಕಾಟನ್ ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗೆ ಕೆಳಗಡೆ ಅಂಬ್ರೆಲಾ ಪಾರ್ಟಿಗೆ ನಾನು ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ಟೋಟಲ್ ಮೇನ್ ಫ್ಯಾಬ್ರಿಕ್ ಬಂದು 5 ಮೀಟರ್ ತೊಗೊಂಡಿದ್ದೀನಿ. ಈ ಬಾರ್ಡರ್ಸ್ ಏನಿದೆ ನಾವು ಇದನ್ನು ಆಮೇಲೆ ಡಿಟ್ಯಾಚ್ ಮಾಡ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಡ್ರೆಸ್ಸಿನ ಟಾಪ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಲೆಂತು 15 ಇಂಚ್ ಇದೆ, ಹಾಗೆ ವಿಡ್ತು 11 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರು ನಾನಿಲ್ಲಿ 6 ಇಂಚ್ ತೊಗೊಳ್ತಾ ಇದ್ದೀನಿ, ಹಾಗೆ 1/2 ಇಂಚು ಶೋಲ್ಡರ್ ಡೌನ್ ಮಾಡಿ ಆರ್ಮೋಲ್ಗೆ 6.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಮೇಲ್ಭಾಗದಲ್ಲಿ ಏನು ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ, ಸೇಮ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲೂ ಚೆಸ್ಟ್ ಬಂದು 34 ಇಂಚ್ ಇದೆ, ಅದನ್ನು 4ಇಂದ ಡಿವೈಡೆಡ್ ಬೈ ಮಾಡಿಕೊಂಡ್ರೆ 8.5 ಬರುತ್ತೆ. ಅದಕ್ಕೆ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೇಸ್ಟ್ನು ಕೂಡ ಸೇಮ್ ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ 7 ಇಂಚ್ ಮಾರ್ಕ್ ಮಾಡಿಕೊಂಡು 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾರ್ಕನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 0.75 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೇಪ್ನ ಈ ರೀತಿ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಲ್ಲಿಂದ 0.5 ಅಷ್ಟು ಒಳಗಡೆಗೆ ಆದಂಗೆ ಮಾರ್ಕ್ ಮಾಡ್ಕೋಬೇಕು. ಓಕೆ, ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ 3 ಪಾಯಿಂಟ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ನಂತರ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ಶೋಲ್ಡರ್ ಬಂದು 2 ಇಂಚ್ ಇದೆ, ಅದಕ್ಕೆ ಮಾರ್ಜಿನ್ 1 ಇಂಚ್ ಆ್ಯಡ್ ಮಾಡಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಶೋಲ್ಡರ್ ಡೌನ್ ಏನು ಮಾಡಿದ್ವಲ್ಲ, ಅಲ್ಲಿಂದ ಈ ಪಾಯಿಂಟ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಒಂದೊಂದು ಲ್ಯಾಚ್ ಹಾಕೊಳ್ಳೋಣ. ಫ್ರಂಟ್ ಕಟ್ಟಿಂಗ್ ಮುಗಿದಿದೆ. ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಸೇಮ್ ಫ್ರಂಟ್ ಪಾರ್ಟಿಗೆ ಏನು ಫ್ಯಾಬ್ರಿಕ್ ತೊಗೊಂಡಿದ್ನಲ್ಲ ಅದೇ ರೀತಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಫ್ರಂಟ್ ಫ್ಯಾಬ್ರಿಕ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಜೋಡಿಸ್ಕೊಳ್ಳೋಣ. ನೋಡಿ, ಹೀಗೆ ಜೋಡಿಸ್ಕೊಂಡು ಎಡ್ಜಸ್ ಏನಿದೆ ಸೇಮ್ ಮಾರ್ಕ್ ಮಾಡ್ಕೊಳ್ಳೋಣ. ಮೆಷರ್ಮೆಂಟ್ ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊಂಡು ಲೈನ್ ಹಾಕೊಂಬರೋಣ. ಇಲ್ಲಿ ಆರ್ಮೋಲ್ ರೌಂಡ್ ಕೊಟ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಗೆ ಆರ್ಮೋಲ್ ರೌಂಡ್ ಬಂದು ನಾನು 1 ಇಂಚ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ ಶೇಪ್ ಕೊಟ್ಕೊಂಡು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಕಟಿಂಗ್ ಆಗಿದೆ. ಈಗ ನೆಕ್ಸ್ಟ್ ನಾವು ಸ್ಲೀವ್ ಕಟಿಂಗೋಸ್ಕರ ಆರ್ಮೋಲ್ ಮೆಷರ್ಮೆಂಟ್ ತೊಗೊಳ್ಳೋಣ. ಟೇಪ್ನ ಈ ರೀತಿ ಇಟ್ಕೊಂಡು ಆರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ 7.5 ಬರ್ತಾ ಇದೆ, ಮಾರ್ಜಿನ್ 2 ಇಂಚ್ ಬಿಟ್ಟು. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಲೇಯರಲ್ಲಿ ಫ್ಯಾಬ್ರಿಕ್ ತೊಗೊಂಡಿದ್ದೇನೆ. ಫಸ್ಟು ಈ ಬಾಟಮ್ ಲೈನ್ ಏನಿದೆ ಇಲ್ಲಿ ಒಂದು ಲೈನ್ ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಬಾರ್ಡರಿಂದ ಒಂದು 1/2 ಇಂಚ್ ಬಿಟ್ಟು ಈ ಸ್ಟ್ರೈಟ್ ಲೈನ್ ಹಾಕೋಬೇಕು. ಸ್ಲೀವ್ ಲೆಂತ್ ಟೋಟಲ್ ಲೆಂತ್ ಬಂದು 24 ಇಂಚ್ ಇದೆ, ಅದಕ್ಕೆ ಮಾರ್ಜಿನ್ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಂತರ ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಒಂದು.
ಆರ್ಮೋಲ್ ಡೌನು ನಾನಿಲ್ಲಿ 4 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೂ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಿದ್ದೀನಿ. ನಾವು ಆರ್ಮೋಲ್ ಮೆಷರ್ ಮಾಡಿದಾಗ 7.5ಗೆ ಆರ್ಮೋಲ್ ಮೆಷರ್ಮೆಂಟ್ ಬಂತು. ಅದರಲ್ಲಿ -1 ಇಂಚ್ ಮಾಡಿ 6.5ಗೆ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಆರ್ಮೋಲ್ ಡ್ರಾ ಮಾಡ್ಕೊಳ್ಳೋಕ್ಕೆ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಟೇಪ್ನ ಈ ರೀತಿ ಇಟ್ಕೋಬೇಕು. ಇಲ್ಲಿಂದ ಸೆಂಟರಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ ಆರ್ಮೋಲ್ದು ಈ ಕರ್ವ್ ಸ್ಕೇಲ್ ಏನಿದೆ ಇದು ತೊಗೊಂಡು ಈ ರೀತಿ ಈ ಸೆಂಟರ್ದು ಏನಿದೆ ಆ ಮಾರ್ಕ್ನ ಈ ಥರ ಜಾಯಿನ್ ಮಾಡಬೇಕು. ಇಲ್ಲಿ ಒಂದು 1/2 ಇಂಚ್ ಡೌನ್ ಮಾಡ್ಕೊಂಡು ಈ ಥರ ಈ ಪಾಯಿಂಟ್ನ ಸೇರಿಸ್ಕೊಳ್ಳೋಣ. ಬ್ಯಾಕ್ ಆರ್ಮೋಲ್ ರೆಡಿ ಆಗಿದೆ. ಈಗ ಫ್ರಂಟ್ ಆರ್ಮೋಲ್ಗೆ 0.5 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಆರ್ಮೋಲ್ ಡ್ರಾ ಮಾಡ್ಕೊಳ್ಳೋಣ. ಸ್ಲೀವ್ ಹಿಡ್ತು ನಾನಿಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ಮೆಷರ್ ಮಾಡ್ಕೊಂಬಿಡೋಣ 7.5 ಇಂಚ್ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಮತ್ತು 2 ಇಂಚ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನಂತರ ಸ್ಕೇಲ್ ತೊಗೊಂಡು ಈ ಮಾರ್ಕ್ ಏನಿದೆ ಈ ಮಾರ್ಕ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಮಾರ್ಕಿಂಗ್ ಎಲ್ಲ ಮುಗ್ದಿದೆ, ಕಟ್ ಮಾಡ್ಕೊಳ್ಳೋಣ. ಓಕೆ, ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸ್ಲೀವ್ ಪಾರ್ಟ್ ಕೂಡ ರೆಡಿಯಾಗಿದೆ. ನೆಕ್ಸ್ಟು ನಾವಿಲ್ಲಿ ಬಾಟಮ್ ಸೈಡಿಗೆ ಅಂಬ್ರೆಲಾ ಪ್ಯಾಟರ್ನ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ತೊಗೊಂಡು ಈ ಬಾರ್ಡರ್ಸ್ ಏನಿದೆ ಇದನ್ನು ಕಟ್ ಮಾಡೋಣ. ಈ ದೊಡ್ಡ ಬಾರ್ಡ್ರ್ ಏನಿದೆ ಇಲ್ಲಿ ಒಂದು 1/2 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 1/2 ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನೆಕ್ಸ್ಟ್ ಅಟ್ಯಾಚ್ ಮಾಡಬೇಕಾದ್ರೆ 1/2 ಇಂಚ್ ಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 2 ಲೇಯರಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. ಈ ಫೋಲ್ಡೆಡ್ ಸೈಡ್ ಏನಿದೆಯಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಈ ಟ್ರಯಾಂಗಲ್ ಶೇಪಲ್ಲಿ ಜೋಡಿಸ್ಕೋಬೇಕು. ನೋಡಿ ಈ ರೀತಿ. ಮೊದಲು ಈ ಎಡ್ಜಸ್ ಏನಿದೆ ಇದನ್ನು ಈಕ್ವಲ್ ಪಾರ್ಟ್ ಮಾಡ್ಕೊಳ್ಳೋಣ. ಸ್ಕೇಲಿಂದ ಮೊದಲು ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಂತರ ಈ ಟಾಪ್ ಪಾರ್ಟ್ ಏನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಇಟ್ಕೋಬೇಕು. ಆ ಲೈನ್ ಹಾಕ್ಕೊಂಡಿದ್ವಲ್ಲ ಆ ಲೈನಿಂದ ಈ ಎಡ್ಜ್ ತನಕ ಕರೆಕ್ಟಾಗಿ ಬರಬೇಕು. ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಟೇಪಲ್ಲಿ ನೋಡಿ ಎಲ್ಲಿ ತನಕ ಬರುತ್ತೆ ಆ ಮಾರ್ಕ್ ಅಂತ ಹೇಳ್ಬಿಟ್ಟು. ಓಕೆ, 11.5 ಇಂಚಿಗೆ ಈ ಮಾರ್ಕ್ ಬಂದಿದೆ. ಸೊ ಸರ್ಕ್ಯುಲರ್ ಮೋಷನಲ್ಲಿ ಇದೇ ರೀತಿ 11.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. 11.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾರ್ಕ್ನು ಈ ರೀತಿ ಸೇರಿಸ್ಕೋಬೇಕು ರೌಂಡ್ ಶೇಪಲ್ಲಿ. ಸರಿ ಟೇಪಲ್ಲಿ ಮೆಷರ್ಮೆಂಟ್ ನೋಡ್ಕೊಂಬಿಡೋಣ ಸರಿ ಇದೆಯಾ ಅಂತ ಹೇಳ್ಬಿಟ್ಟು. ಸರಿಯಾಗಿ ಬಂದಿದೆ. ನಂತರ ಇಲ್ಲಿ ನಾವು ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 38 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಟಾಪ್ ಪಾರ್ಟಲ್ಲಿ ಏನು ನಾವು 11.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೈನಸ್ ಮಾಡಿದ್ರೆ ಟೋಟಲ್ ನಮಗಿಲ್ಲಿ 26.5 ಇಂಚ್ ಅಂದರೆ 26.5 ಇಂಚು ಲೆಂತ್ ಸಿಗುತ್ತೆ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಟಾಪ್ ಪಾರ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದು ಟೋಟಲ್ ಲೆಂತು 26.5 ಇಂಚಿದೆ ಇವಾಗ. ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಲೇಯರಲ್ಲಿ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡಿದ್ದೀನಿ. ಫಸ್ಟು ಇಲ್ಲಿ 5.5 ಇಂಚಿಗೆ 5.5 ಇಂಚಿಗೆ ನಾವು ಈ ಥರ ಸರ್ಕ್ಯುಲರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಲೇಯರ್ ಫ್ಯಾಬ್ರಿಕ್ನ ಈ ರೀತಿ ತೊಗೊಂಡಿರೋದ್ರಿಂದ ನಾನು ಅರ್ಧದಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 5.5 ಇಂಚಿಗೆ. ಒಂದ್ಸರಿ ಮೆಷರ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಬಂದಿದೆ. ಈಗ ಇಲ್ಲಿಂದ ಎಷ್ಟಿದೆ ಲೆಂತು ನೋಡ್ಕೊಳ್ಳೋಣ. ಇಲ್ಲಿಂದ 24 ಇಂಚು ಲೆಂತ್ ಇದೆ. ಮೇಲಿಂದ ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಹಿಡ್ಕೊಂಡ್ರೆ ಇದು 29.5 ಇಂಚ್ ಬರುತ್ತೆ. ಸೊ 29.5 ಇಂಚಿಗೆ ಈ ರೀತಿ ಸರ್ಕ್ಯುಲರಲ್ಲಿ ಶೇಪ್ ಕೊಟ್ಕೊಳ್ಳೋಣ. ನೋಡಿ ಇದೇ ರೀತಿ ಸರ್ಕ್ಯುಲರಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಂತರ ಎಲ್ಲ ಪಾಯಿಂಟ್ನು ಈ ರೀತಿ ಸೇರಿಸ್ಕೊಳ್ಳೋಣ. ಮಾರ್ಕ್ ಆಗಿದೆ, ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಟೋಟಲ್ ಲೆಂತ್ ಬಂದು 24 ಇಂಚಿದೆ. ಈಗ ಈ ಬಾರ್ಡರ್ ಏನಿದೆ ಈ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಈ 1/2 ಇಂಚ್ ಏನು ಬಿಟ್ಟಿದ್ನಲ್ಲ ಬಾರ್ಡರಲ್ಲಿ ಅದನ್ನು ನಾನು ಐರನ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು.
ನೋಡಿ ಈ ರೀತಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಸರ್ಕ್ಯುಲರಲ್ಲಿ. ಬಾರ್ಡರ್ ಲೆಂತ್ ಬಂದು 9 ಇಂಚಿದೆ. ಮೇಲ್ಗಡೆ ಟೋಟಲ್ ಟಾಪ್ ಲೆಂತ್ ಬಂದು 24 ಇಂಚಿದೆ. ಸೊ ಎರಡೂ ಸೇರಿಸಿದ್ರೆ 33 ಇಂಚ್ ಬರುತ್ತೆ. ಈ ಅಂಬ್ರೆಲಾ ಡ್ರೆಸ್ಸಿನ ರೆಡಿ ಲೆಂತ್ ಬಂದು 46 ಇಂಚ್ ಇರೋದು. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡ್ರೆ 48 ಇಂಚು ಟೋಟಲ್ ಬರುತ್ತೆ. ಫಸ್ಟು ನಾವಿಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ ಕೆಳಗಡೆ. ನೋಡಿ ಈ ರೀತಿ ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ ನಾನು ನಿಮಗೆ ಇಲ್ಲಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಒಂದು ಚಾಕ್ ಪೀಸಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ನಿಧಾನವಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಎಲ್ಲೂ ಎಳೆಯೋದಕ್ಕೆ ಹೋಗ್ಬೇಡಿ. ನೋಡಿ ಆ ಮಾರ್ಕಿಗೆ ಕರೆಕ್ಟಾಗಿ ಈ ಥರ ಸ್ಟಿಚ್ ಮಾಡಬೇಕು. ಸ್ಟಿಚ್ ನಂಬರ್ನ 1 ಅಥವಾ 2ಕ್ಕೆ ಇಟ್ಕೊಳ್ಳಿ. ಆವಾಗ ಸ್ಟಿಚ್ ಹಾಕಿದ್ದು ಕಾಣಿಸೋದಿಲ್ಲ, ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ರೀತಿ ಇರುತ್ತೆ. ನಾನಿಲ್ಲಿ ಫ್ರಂಟ್ ಸೈಡಿಂದು ಫ್ಯಾಬ್ರಿಕ್ ಏನಿದೆ ಅದಕ್ಕೆ ಮಾತ್ರ ಬಾರ್ಡ್ರ್ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಎಳೆಯೋದಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಬರುತ್ತೆ ಹಾಫ್ ಇಂಚಿಗೆ. ನೋಡಿ ಫ್ರಂಟ್ ಸೈಡಿಂದು ಬಾರ್ಡರ್ ಅಟ್ಯಾಚ್ ಆಗಿದೆ. ಬ್ಯಾಕ್ ಸೈಡ್ಗೂ ಕೂಡ ನಾನು ಹೀಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಳ್ಳೋಣ ಈ ಫ್ಯಾಬ್ರಿಕ್ಕು. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಆ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಸೇಮ್ ಇದೇ ಥರ ಬ್ಯಾಕ್ ಪಾರ್ಟ್ಗೂ ಕೂಡ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ಗೂ ಕೂಡ ನಾನಿಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಹಾಫ್ ಇಂಚಿಗೆ ಈ ರೀತಿ ಇಟ್ಕೊಂಡು ಲೈನಿಂಗ್ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಎಲ್ಲೂ ಎಳೆಯೋದಕ್ಕೆ ಅಂತ ಹೋಗ್ಬೇಡಿ. ನೀವು ಎಳೆದ್ರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಹಿಂದೆ ಮುಂದೆ ಆಗುತ್ತೆ. ನೋಡಿ ಹಾಫ್ ಇಂಚಿಗೆ ಈ ಥರ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆ, ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ಡಿಸೈನ್ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ. 2 ಫೋಲ್ಡಲ್ಲಿ ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಹಾಗೆ ನೆಕ್ ಡೀಪು 6.5 6.5 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ನೆಕ್ ಡೀಪ್ ಇನ್ನೂ ಬೇಕು ಅಂದರೆ 7.5 ತೊಗೋಬೋದು. 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ಳೋಣ. ಈ ರೀತಿ ಶೇಪ್ ಕೊಟ್ಕೊಳ್ಳೋದ್ರಿಂದ ನೆಕ್ಕು ಬ್ರಾಡಾಗಿ ಬರುತ್ತೆ, ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ನೆಕ್ ಕಟಿಂಗ್ ಕೂಡ ನಾನು ಹೀಗೆ ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ 2 ಫೋಲ್ಡಲ್ಲಿ. ನೆಕ್ ವಿಡ್ತ್ ಬಂದು 3 ಇಂಚು, ನೆಕ್ ಡೀಪ್ ಬಂದು 6 ಇಂಚ್ ತೊಗೊಂಡಿದ್ದೀನಿ. ಇಲ್ಲೂ ಕೂಡ ನಾನೊಂದು ಹಾಫ್ ಇಂಚಷ್ಟು ಔಟ್ಸೈಡಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ. ನೆಕ್ಸ್ಟು ಸ್ಕೇಲಿಂದ ಈ ರೀತಿ ಶೇಪ್ ಕೊಟ್ಕೊಳ್ಳೋಣ. ನೋಡಿ ಈ ರೀತಿ ಪ್ಯಾಟ್ರನ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಕಟಿಂಗ್ ಕೂಡ ಆಗಿದೆ. ಈ ಕಟ್ ಮಾಡಿರೋ ಕ್ಯಾನ್ವಾಸ್ ಶೀಟ್ನ ಫ್ಯಾಬ್ರಿಕ್ ಮೇಲೆ ಐರನ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ನಾನು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ.
ಆ ಕ್ಯಾನ್ವಾಸ್ ಶೀಟ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಮೇಲೆ ಸ್ಟಿಚ್ ಮಾಡೋಕೆ ಹೋಗಬಾರ್ದು. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಕಟ್ ಮಾಡಿದ ಮೇಲೆ ಇದನ್ನು ಬ್ಯಾಕ್ ಸೈಡಿಗೆ ಈ ಥರ ಫೋಲ್ಡ್ ಮಾಡಿ ಫಸ್ಟು ಐರನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಐರನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರಂಟ್ ಪಾರ್ಟ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೆಂಟರಿಗೆ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳೋಣ ಫಸ್ಟು. ಸೇಮ್ ಬ್ಯಾಕ್ ಹೇಗೆ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ಹಾಗೆ ಐರನ್ ಕೂಡ ಮಾಡೋಣ. ಐರನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಾರ್ಡ್ರ್ ಏನಿತ್ತಲ್ಲ ಅದರಲ್ಲಿ ಈ ರೀತಿ ಸಣ್ಣ ಪಟ್ಟಿ ತೊಗೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಎರಡು ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಎಡ್ಜಸ್ಸಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಆ ನೆಕ್ ಎಡ್ಜ್ ಏನಿದೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ ಸೆಂಟರ್ ಬರ್ತಿದ್ದಂಗೆ ಸ್ಟಿಚ್ನ ಸ್ಟಾಪ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ. ಕರೆಕ್ಟಾಗಿ ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿ ಈ ವಿ ಶೇಪ್ ಏನಿದೆ ಆ ಶೇಪ್ ಬರೋ ಥರ ಈ ರೀತಿ ಫೋಲ್ಡ್ ಮಾಡಬೇಕು. ಆ ನೆಕ್ ಸೆಂಟರಿಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ಸ್ಟಿಚ್ ಆಗಿದೆ. ಶೇಪ್ ಕರೆಕ್ಟಾಗಿದೆಯಾ ಒಂದ್ಸರಿ ನೋಡ್ಕೊಳ್ಳಿ. ಮತ್ತು ಎಡ್ಜಸ್ಸಲ್ಲೇ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಒಂದು 1/2 ಇಂಚಷ್ಟು ಔಟ್ಸೈಡಿಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಈ ಆಪೋಸಿಟ್ ಸೈಡ್ ಏನಿದೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸೆಂಟರಲ್ಲಿ ಒಂದು 2 ಡಬಲ್ ಸ್ಟಿಚ್ ಹಾಕೋಬೇಕು ಈ ರೀತಿ. ನೋಡಿ ಸ್ಟಿಚ್ ಆಗಿದೆ. ವಿ ಶೇಪ್ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಶೋಲ್ಡರ್ ಏನಿದೆ ಇಲ್ಲಿಗೂ ಕೂಡ ಇದೇ ರೀತಿ ಬಾರ್ಡರ್ಸ್ ಕೊಡ್ತಾ ಹೋಗಬೇಕು ನಾವು. ಫಸ್ಟು ಇಲ್ಲಿ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳೋಣ. 2 ಇಂಚ್ ಇದೆ. ಸೊ ನಿಧಾನವಾಗಿ ಒಂದೊಂದೇ ಪಾಯಿಂಟ್ ಕಮ್ಮಿ ಮಾಡ್ಕೊಳ್ತಾ ಬರೋಣ. ಇಲ್ಲಿಂದ 1.5 ಇಂಚ್ ತನಕ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕ್ನೆಲ್ಲ ಜಾಯಿನ್ ಮಾಡ್ಕೊಂಡು ಶೇಪ್ ಕೊಟ್ಕೊಳ್ಳೋಣ. ನೋಡಿ ಈ ರೀತಿ. ಅಪೋಸಿಟ್ ಸೈಡ್ ಕೂಡ ಇದೇ ರೀತಿ ಶೇಪ್ ಕೊಟ್ಕೊಳ್ಳೋಣ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ಈ ಥರ ಶೇಪ್ ಕೊಡೋಣ. ಎಕ್ಸ್ಟ್ರಾ ಉಳ್ಕೊಂಡಿದ್ದ ಬಾರ್ಡರ್ನ ಈ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಶೋಲ್ಡರ್ ಡಿಸೈನಿಗೆ ಎಷ್ಟು ಬಾರ್ಡ್ರ್ ಬೇಕು ಅಂತ ನೋಡಿಕೊಂಡು ಹಾಫಿಗೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಶೋಲ್ಡರ್ಗೀಗ ಇದನ್ನು ಅಟ್ಯಾಚ್ ಮಾಡೋಣ. ನೋಡಿ ಬಾರ್ಡರ್ನ 1/2 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಎಡ್ಜಸ್ಸಿಗೆ ಇಟ್ಕೋಬೇಕು. ನೋಡಿ ಈ ರೀತಿ ಎಡ್ಜಸ್ಸಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಆದಷ್ಟು ಬಾಟಮ್ ಲೇಯರು ಕಾಣದೇ ಇರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟು ನಾವೇನು ಶೇಪ್ ಕೊಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಫ್ಯಾಬ್ರಿಕ್ನ ಈ ರೀತಿ ಒಳಗೆ ಸೇರಿಸ್ಕೊಳ್ತಾ ಹೋಗಿ. ನೋಡಿ ಸ್ವಲ್ಪನೇ ಫ್ಯಾಬ್ರಿಕ್ನ ಒಳಗೆ ಸೇರಿಸ್ಕೊತಾ ಹೋಗಬೇಕು, ಕ್ರೀಸ್ ಬರದೇ ಇರೋ ರೀತಿ.
ನೋಡಿ ಈ ರೀತಿ ಆ ಶೇಪ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಒಂದು ಸೈಡ್ ಸ್ಟಿಚ್ ಆಗಿದೆ. ಈ ಒಳಗಡೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಆಪೋಸಿಟ್ ಸೈಡಿಗೆ ಟರ್ನ್ ಮಾಡಿ ಈ ಸ್ಲೀವ್ ಎಡ್ಜ್ ಏನಿದೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನೆಲ್ಲ ಕಟ್ ಮಾಡೋಣ. ಕಟ್ ಮಾಡ್ಕೊಂಡಿದ್ದಾಗಿದೆ. ಆಪೋಸಿಟ್ ಸೈಡಲ್ಲೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ವೇಸ್ಟಿಗೂ ಕೂಡ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ. ಲೆಂತ್ ಬಂದು 9.5 ಇಂಚಿದೆ. ಎಡ್ಜಸ್ಸಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಸೆಂಟರಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಈ ಕ್ಯಾನ್ವಾಸ್ನ ಐರನ್ ಮಾಡಿ ಬಾರ್ಡರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಹಾಗೆ ಈ ಟಾಪ್ ಏನಿದೆ ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸೆಂಟರಿಗೆ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಪಿನ್ಸ್ ಹಾಕ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳೋಣ. ಸ್ಟಿಚ್ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕೂಡ ಇಲ್ಲಿಗೆ ರೆಡಿ ಆಗಿದೆ. ಬ್ಯಾಕ್ ಪಾರ್ಟ್ನ ಈ ರೀತಿ ಆಪೋಸಿಟ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿಂಟ್ ಆಗಿದೆ ಇಲ್ಲಿ. ನೆಕ್ಸ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡೂ ಕಡೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈ ಬಾಟಮ್ದೇನು ಅಂಬ್ರೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆಪೋಸಿಟ್ ಸೈಡಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೆಂಟರಿಂದ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೀತಿ ಆಪೋಸಿಟ್ ಸೈಡಿಗೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಫಿಟ್ಟಿಂಗ್ ಸ್ಟಿಚ್ ಏನಿದೆ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಫೈನಲ್ ಔಟ್ಪುಟ್ ಹೇಗಿದೆ ಅಂತ ನೀವೇ ನೋಡ್ಬೋದು. ಫಿಟ್ಟಿಂಗ್ ವೈಸ್ ಆಗಿರ್ಬೋದು ಅಥವಾ ಲುಕ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಈ ಡ್ರೆಸ್ಸಿನ ಫೈನಲ್ ಲುಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.